ಪೋಸ್ಟ್ ಕಾರ್ಡ್ ವಿಕ್ರಮ್ ಮಹೇಶ್ ಹೆಗಡೆ ಅವರ ವಿರುದ್ಧ ಪೊಲೀಸರಿಗೆ ದೂರು ದಾಖಲಾಗಿದೆ. ಪ್ರಿಯಾಂಕಾ ವಾದ್ರಾ ಕುರಿತು ಆಕ್ಷೇಪಾರ್ಹ ಪೋಸ್ಟ್ ಅಬ್ಸರ್ ವಾಚಿಂಗ್ ದಿಸ್ ವಿಡಿಯೋ ಆಯಾಮ್ ಅಂತ ಹೇಳಿ ವಿಕ್ರಮ್ ಮಹೇಶ್ ಹೆಗಡೆ ವಿರುದ್ಧ ಪೊಲೀಸರಿಗೆ ದೂರು. ಪ್ರಿಯಾಂಕಾ ವಾದ್ರಾ ಕುರಿತು ಆಕ್ಷೇಪಾರ್ಹ ಪೋಸ್ಟ್. ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಆಯಾಮ್ ಅಂತ ಹೇಳಿ ಐ ದಿ ಓನ್ಲಿ ಪರ್ಸನ್ ಕನ್ಫ್ಯೂಸ್ಡ್ ಎಂದು ಬರಹ. ತೃತೀಯ ಲಿಂಗಿಗೆ ಹೋಲಿಕೆ ಮಾಡಿ ಅಪಮಾನ ಎಂದು ಆರೋಪ. ಟ್ರಾನ್ಸ್ಜೆಂಡರ್ಗೆ ಹೋಲಿಕೆ ಮಾಡಲಾಗಿದೆ. ವಿಕ್ರಮ್ ಮಹೇಶ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ದೂರನ್ನು ದಾಖಲು ಮಾಡಿದೆ. ಕಿಡಿಗೇಡಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೈಗ್ರೌಂಡ್ಸ್ ಠಾಣೆಗೆ ದೂರೊಂದು ದಾಖಲಾಗಿದೆ. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕುಶಾಲ್ ಹುರುವೇಗೌಡ ಅವರಿಂದ ದೂರು. ಈ ವಿಚಾರವನ್ನು ಸಿಎಂ ಗಮನಕ್ಕೂ ಕೂಡ ತರೋದಕ್ಕೂ ಮುಂದಾದ ಕೈ ನಾಯಕರು. ವಿಕ್ರಮ್ ಮಹೇಶ್ ಹೆಗಡೆ ವಿರುದ್ಧ ಪೊಲೀಸರಿಗೆ ದೂರೊಂದು ದಾಖಲಾಗಿದೆ. ಪ್ರಿಯಾಂಕಾ ವಾದ್ರಾ ಕುರಿತು ಆಕ್ಷೇಪಾರ್ಹ ಪೋಸ್ಟ್. ತಾಯಿಯ ಗರ್ಭಚೀಲಕ್ಕೆ ಮಗುವೊಂದು ಮೂಡಿದಾಗ ಆ ಮಗು ಹೆಣ್ಣಾಗಬೇಕೋ ಗಂಡಾಗಬೇಕೋ ಅಥವಾ ತೃತೀಯ ಲಿಂಗ ಆಗಬೇಕೋ ಅನ್ನೋದು ದೈವ ಲಿಖಿತ. ಮನುಷ್ಯರು ಅದನ್ನು ನಿರ್ಧರಿಸೋದ? ನಮ್ಮ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಘಾಸಿಗೊಳಿಸುವಂತಹ ಮತ್ತು ಆತನನ್ನು ತೇಜೋವಧೆ ಮಾಡುವಂತಹ ಸ್ವಾತಂತ್ರ್ಯ ಯಾರಿಗೂ ಸಿಕ್ಕಿಲ್ಲ. ಈ ತಿಂಗಳು ಆಗಸ್ಟ್ ಇನ್ನೇನು 15ನೇ ತಾರೀಕು ಬಂದರೆ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸ್ತೀವಿ. ಪ್ರಜಾಪ್ರಭುತ್ವ ಅಥವಾ ಅತ್ಯಂತ ಸ್ವಾತಂತ್ರ್ಯಯುತವಾದಂತಹ ದೇಶ ನಮ್ಮದು. ಇಲ್ಲೊಂದು ಸಂವಿಧಾನ ಇದೆ, ಇಲ್ಲೊಂದು ಕಾನೂನಿದೆ. ಆ ಕಾನೂನಿನ ಚೌಕಟ್ಟಿನಲ್ಲಾಗಿರಬೇಕು ನಮ್ಮ ಆಕ್ರೋಶ, ನಮ್ಮ ಪ್ರತಿಭಟನೆ, ನಮ್ಮ ಕಿಚ್ಚು, ನಮ್ಮ ಆಕ್ಷೇಪ, ನಮ್ಮ ಅಭ್ಯಂತರ ಇವೆಲ್ಲವೂ ಕೂಡ. ಆದರೆ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ನಿಂದಿಸುವಂಥ ಅಧಿಕಾರ ಯಾವೊಬ್ಬರಿಗೂ ಇಲ್ಲ, ಯಾವ ಪಕ್ಷದವರಿಗೂ ಇಲ್ಲ. ಕಾಂಗ್ರೆಸ್ನವರಿಗೂ ಇಲ್ಲ, BJP JDSಗೂ ಇಲ್ಲ, ಮತ್ತೊಬ್ಬರು ಮಗದೊಬ್ಬರು ಕಮ್ಯುನಿಸ್ಟ್ ಅವರಿಗೂ ಇಲ್ಲ, ಯಾವ ಧರ್ಮದವರಿಗೂ ಇಲ್ಲ. ಅದರ ಅರ್ಥ ಟೀಕೆಗಳಾಗಬಾರ್ದು ಅಂತಲ್ಲ, ವಿಮರ್ಶೆಗಳಾಗಬೇಕು. ರಾಜಕಾರಣಿಗಳನ್ನ ವಿಮರ್ಶೆ ಮಾಡದಲ್ಲಿ ಇನ್ಯಾರನ್ನ ದಾರಿಲೋಗ ದಾಸಯ್ಯನ ವಿಮರ್ಶೆ ಮಾಡಕ್ ಸಾಧ್ಯನಾ? ನಮ್ಮನ್ನಾಳುವ ಅಧಿಕಾರಿಗಳನ್ನ ಅಥವಾ ನಮ್ಮನ್ನಾಳುವ ಪಕ್ಷವನ್ನ ನಾವು ವಿಮರ್ಶೆ ಮಾಡಬೇಕು, ಅದಕ್ಕೆ ಸ್ವಾತಂತ್ರ್ಯ ಇದೆ. ಅದರ ಅರ್ಥ ಅವರ ವೈಯಕ್ತಿಕ ತೇಜೋವಧೆ ಮಾಡಬೇಕು ಅಂತಲ್ಲ. ಎಸ್, ಈಗ ಪೋಸ್ಟ್ ಕಾರ್ಡ್ ಮಹೇಶ್ ಹೆಗಡೆ ಆತನ ವಿರುದ್ಧ ದೂರು ದಾಖಲಾಗಿದೆ. ಐ ದಿ ಓನ್ಲಿ ಪರ್ಸನ್ ಕನ್ಫ್ಯೂಸ್ಡ್ ಎಂದು ಬರಹ. ಸೊ ತೃತೀಯ ಲಿಂಗಿಗೆ ಹೋಲಿಕೆ ಮಾಡಿ ಅಪಮಾನ ಎಂದು ಆರೋಪ. ವಿಕ್ರಮ್ ಮಹೇಶ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ಈಗ ದೂರನ್ನು ದಾಖಲು ಮಾಡಿದೆ. ಕಿಡಿಗೇಡಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೈಗ್ರೌಂಡ್ಸ್ ಠಾಣೆಗೆ ದೂರು ದಾಖಲಾಗಿದೆ. ಎಸ್, ಈ ಬಗ್ಗೆ ಒಂದು ಹೇಳಿಕೆ ಇದೆ, ನೋಡ್ಕೊಂಡು ಬರೋಣ. ಇದು ಯಾರು ಎಂದು ಅನುಮಾನವಿದೆ. ಈ ರೀತಿ ಒಬ್ಬ ಸಂಸದೆನ, ಒಬ್ಬ ಹೆಣ್ಣು ಮಗಳನ್ನು ಇಲ್ಲಿ ಎರಡು ಥರ ಸರ್. ಒಂದು ಪ್ರಿಯಾಂಕಾ ಗಾಂಧಿಯವ್ರಿಗೂ ಅವಮಾನ ಮಾಡ್ತಾ ಇದ್ದಾರೆ, ಇನ್ನೊಂದು ಆ ಕಮೆಂಟ್ಗಳಲ್ಲಿ ನೋಡಬೇಕು. ತೃತೀಯ ಲಿಂಗಿ ಅದು ಇದು ಅಂತ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದಾರೆ. ಇದೇನಾ ಸಂಸ್ಕೃತಿ? ಈ BJP ಬೆಂಬಲಿತ ಏನು ಈ ಮಹೇಶ್ ವಿಕ್ರಮ್ ಹೆಗಡೆ ಅಂತ ಇದ್ದಾನೆ, ಅವನದು ಒಂದು ಎಕ್ಸ್ ಖಾತೆ ಅಲ್ಲಿ ಹಾಕಿದ್ದೀನಿ ನಾನಿಲ್ಲಿ. ಆ ಖಾತೆ ನೀವು ಕೆಳಗಡೆ ಕಮೆಂಟ್ಗಳಲ್ಲಿ ಹೋಗ್ಬಿಟ್ರೆ ಎಷ್ಟು ಕೆಟ್ಟದಾಗಿ ಹಾಕಿದ್ದಾರೆ ಅಂದರೆ, ಇವರು ನಮಗೆ ಸಂಸ್ಕೃತಿ ಪಾಠ ಮಾಡ್ತಾರೆ, ಹಿಂದುತ್ವದ ಪಾಠ ಮಾಡ್ತಾರೆ. ಸೊ ಇಂಥವ್ರೆಲ್ಲ ಒಂದು ಹೆಣ್ಮಗಳು ಕಂಡ್ರೆ ಇವ್ರಿಗೆ ಯಾಕೆ ಅಷ್ಟು ಅಸೂಯೆ? ನಾನು ಹೇಳೋದು, ಪ್ರಶ್ನೆ ಮಾಡಿರೋದು ನಿಮ್ಗಲ್ಲಪ್ಪ, ನಾವು ಪ್ರಶ್ನೆ ಮಾಡಿರೋದು ಚುನಾವಣಾ ಆಯೋಗಕ್ಕೆ. ಚುನಾವಣಾ ಆಯೋಗ ಉತ್ತರ ಕೊಡಬೇಕು. ನೀವ್ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಿ? ನೀವ್ಯಾಕೆ ಇನ್ನೊಬ್ರನ್ನ ನಾನು ಹೇಳೋದು ಮಾನ ನಷ್ಟ ಮಾಡ್ತಾ ಇದ್ದೀರಿ? ಇದು ತಪ್ಪಲ್ವಾ? ನಾವು ಈಗ ಪೋಸ್ಟ್ ಕಾರ್ಡ್ ಅನ್ನೋದು ಏನೇನೋ ಸುಳ್ಳುಗಳನ್ನ ಬಿತ್ತಿದೆ, ಯಾವ್ಯಾವ ರೀತಿ ಅವ್ರ ಮೇಲೆ ಕೇಸ್ ಆಗಿದೆ ಅಂತ ನಾವು ಕಾಲದಿಂದ ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಬಟ್ ಕೋರ್ಟು ಅವ್ರದ್ದು ತಪ್ಪಿಲ್ಲ ಅಂತ ಆಯಿತು ಒಪ್ಕೊಂಡ್ವಿ, ಸುಮ್ಮನಿದ್ವಿ. ಬಟ್ ಪದೇ ಪದೇ ಇದು ರಿಪೀಟ್. ಅದು ಇವತ್ತು ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದ್ದು ಈ ಥರ ನಮ್ಮ ಸರ್, ಈಗ ಮಹೇಶ್ ವಿಕ್ರಮ್ ಹೆಗಡೆ ವಿರುದ್ಧ ದೂರು ಕೊಟ್ಟಿದ್ದೀರಿ, ಏನು ಕಾರಣ ಏನು ಸರ್? ಕಾರಣ ಏನು ಅಂದರೆ, ಇವತ್ತೇನು ದೇಶದಲ್ಲಿ ನಡೀತಾ ಇದೆ ಎಲ್ಲರಿಗೂ ಗೊತ್ತು. ಏನು ನಮ್ಮ ಮತಗಳ್ಳತನದ ವಿರುದ್ಧ ನಮ್ಮ AICC ಅಧ್ಯಕ್ಷರಾದ ಮಾನ್ಯ ಖರ್ಗೆ ಸಾಹೇಬರು, ನಮ್ಮ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಮತ್ತು ಹಲವಾರು ವಿರೋಧ ಪಕ್ಷಗಳು ಏನು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಏನು ಮತಗಳ್ಳತನ ನಡೆದಿದೆ ಅಂತ ಕ್ಲೀನಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಡೆಲ್ಲಿಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಇಲ್ಲೂ ಕೂಡ ಬಂದು ಜನಗಳಿಗೆ ಅವೇರ್ನೆಸ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ನಾವು ತಗ್ಲಾಕೊಂಡ್ಬಿಡ್ತೀವೋ, ನಾವು ಪ್ರಶ್ನೆ ಮಾಡಿರೋದು ಇವ್ರಿಗೆ, ಚುನಾವಣಾ ಆಯೋಗಕ್ಕೆ. ಇದಕ್ಕೆ ಉತ್ತರ ಬರ್ತಾ ಇರೋದು BJP ಮತ್ತು ಈ BJP ಪರ ಯಾರ್ಯಾರಿದ್ದಾರೆ, ಈ ಭಕ್ತರುಗಳು
ಪೇಜ್ಗಳು ವಾಟ್ಸಪ್ ಗ್ರೂಪ್ಗಳಲ್ಲಿ ಉತ್ತರಗಳು ಬರ್ತಾ ಇದೆ. ಅದು ಉತ್ತರನೂ ಅಲ್ಲ, ಏನು ಅಂದರೆ ಇದನ್ನು ತಡೆಗಟ್ಟಬೇಕು, ಈ ಹೋರಾಟನ ತಡೆಗಟ್ಟಬೇಕು. ಇವತ್ತು ಆಲ್ಮೋಸ್ಟ್ ಆಲ್ ಭಾರತೀಯರೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಏನು ಈ ಹೋರಾಟ ನಡೀತಾ ಇದೆ ಮತಗಳ್ಳತನದ ವಿರುದ್ಧವಾಗಿ ಇದಕ್ಕೆ ಬಹುತೇಕ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕಂಡ ಕೆಲವು BJP ಬೆಂಬಲಿತ ಪೇಜ್ಗಳು ಅಥವಾ ನೀವು ವಾಟ್ಸಪ್ ಗ್ರೂಪ್ಗಳು ಏನು ಮಾಡ್ತಾ ಇದೆ ಅಂದರೆ ನೆಗೆಟಿವ್ ಆಗಿ ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಏನಾಯಿತು, ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರನ್ನ? ಮಾನ್ಯ ಸಂಸದೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಇನ್ನೂ ಹಲವಾರು ನಾಯಕರನ್ನ. ಸೊ ಪ್ರೊಟೆಸ್ಟ್ ಮಾಡಿ ಕಾರಲ್ಲಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ತಾರೆ. ಆ ಕೂರಿದಂಥ ಸಮಯದಲ್ಲಿ ಕೂಗ್ತಾ ಚಪ್ಪಾಳೆ ತೊಡ್ತಾ ಇರ್ತಾರೆ. ಸೊ ಇದನ್ನೇನು ಮಾಡಿದ್ದಾರೆ, ಈ ವಿಡಿಯೋನ ಎತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ನನಗೆ ಅನುಮಾನವಿದೆ, ಇದು ಯಾರು ಎಂದು ಅನುಮಾನವಿದೆ. ಈ ರೀತಿ ಒಬ್ಬ ಸಂಸದೆನ, ಒಬ್ಬ ಹೆಣ್ಣು ಮಗಳನ್ನು ಇಲ್ಲಿ ಎರಡು ಥರ ಸರ್. ಒಂದು ಪ್ರಿಯಾಂಕಾ ಗಾಂಧಿಯವ್ರಿಗೂ ಅವಮಾನ ಮಾಡ್ತಾ ಇದ್ದಾರೆ, ಇನ್ನೊಂದು ಆ ಕಮೆಂಟ್ಗಳಲ್ಲಿ ನೋಡಬೇಕು, ತೃತೀಯ ಲಿಂಗಿ ಅದು ಇದು ಅಂತ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದಾರೆ. ಇದೇನಾ ಸಂಸ್ಕೃತಿ? ಈ BJP ಬೆಂಬಲಿತ ಏನು ಈ ಮಹೇಶ್ ವಿಕ್ರಮ್ ಹೆಗ್ಡೆ ಅಂತ ಇದ್ದಾನೆ, ಅವನದು ಒಂದು ಎಕ್ಸ್ ಖಾತೆ ಅಲ್ಲಿ ಹಾಕಿದ್ದೀನಿ ನಾನಿಲ್ಲಿ. ಆ ಖಾತೆ ನೀವು ಕೆಳಗಡೆ ಕಮೆಂಟ್ಗಳಲ್ಲಿ ಹೋಗ್ಬಿಟ್ರೆ ಎಷ್ಟು ಕೆಟ್ಟದಾಗಿ ಹಾಕಿದ್ದಾರೆ ಅಂದರೆ, ಇವರು ನಮಗೆ ಸಂಸ್ಕೃತಿ ಪಾಠ ಮಾಡ್ತಾರೆ, ಹಿಂದುತ್ವದ ಪಾಠ ಮಾಡ್ತಾರೆ. ನಮ್ಮ ವಿರೋಧ ಪಕ್ಷದ ನಾಯಕ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.